ನಮಸ್ತೆ ಎಲ್ಲರಿಗೂ. ನಾವಿವತ್ತು ಹೋಗ್ತಾ ಇರೋದು ಹಳೆಕೋಟೆ ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಇದು ಹಾಸನಿಂದ 22 ಕಿಲೋಮೀಟರ್ ಇದೆ. ಹಾಸನ್ ಮೈಸೂರು ರೋಡಲ್ಲಿ ಇದೆ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಕಾಡು ಬಸವಣ್ಣ, ನಾವು ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಹೋಗಿದ್ರಿಂದ ಇಲ್ಲಿ ಬಸ್ಸನಹಳ್ಳಿ ಹತ್ರ ಕಾಡು ಬಸವಣ್ಣ ದೇವಸ್ಥಾನ ಇದೆ. ಇದು ಕೂಡ ಒಂದು ಫೇಮಸ್ ಟೆಂಪಲ್ಲೇ. ಅಂದರೆ ಹಸು ಕರು ಹಾಕಿದ್ರೆ ಅದ್ರದ್ದು ಹಾಲಲ್ಲಿ ಗಿಣ್ಣು ಮಾಡಿ ತಗೊಬಂದು ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ತುಂಬ ಜನ ಬರ್ತಾ ಇರ್ತಾರೆ. ಸೊ ನಾವು ಯಾವತ್ತೂ ಹೋಗಿರಲಿಲ್ಲ, ಹೀಗೆ ಹೋಗ್ತಾ ಇದ್ವಲ್ಲ, ಸರಿ ಹೋಗ್ಬಿಟ್ಟೆ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಹೋದ್ವಿ. ನೋಡಿ, ಇದೇ ನೋಡಿ ಪುಟ್ಟು ಬಸವಣ್ಣ. ಇದಕ್ಕೆ ಆಲ್ರೆಡಿ ಅಲ್ಲಿ ಯಾರೋ ಒಬ್ರು ಗಿಣ್ಣು ತಗೊಬಂದು ಪೂಜೆ ಮಾಡ್ತಾಯಿದ್ರು. ಸೊ ನಾವು ಪೂಜೆ ಮಾಡಿಬಿಟ್ಟು ಅಲ್ಲಿ ಸ್ವಲ್ಪ ಇಟ್ಟೋಗಿರ್ತಾರೆ ಗಿಣ್ಣುನ. ಕೆಲವರು ಹಾಲಾಕೋರು ಕೂಡ ಹಾಲಾಕ್ತಾ ಇರ್ತಾರೆ. ಹಾಗೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಗಿಣ್ಣು ತಿನ್ಕೊಂಡ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇವರು ಗಿಣ್ಣು ತೊಗೊಂಡು ಬಂದರು. ಅದರಲ್ಲಿ ಸ್ವಲ್ಪ ಕುಂಕುಮ ಆಗಿತ್ತು. ಗಿಣ್ಣು ಮೇಲೆ ದಯವಿಟ್ಟು ಕುಂಕುಮ ಹಾಕಬೇಡಿ, ಯಾಕೆಂದರೆ ಈ ಥರ ಬೇರೆಯವರಾದರೂ ಬಂದು ತಿಂತಾರೆ, ಇಲ್ಲ ಹೊರಗಡೆ ಪಕ್ಷಿಗಳಾದರೂ ತಿಂತಾರೆ. ಆದರೆ ಕುಂಕುಮ ಹಾಕೋದ್ರಿಂದ ಸ್ವಲ್ಪ ಕೆಮಿಕಲ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ತಿಂದೆ. ಅದ್ರ ಹಿಂದೆ ಆಲದ ಮರ ಇತ್ತು. ಎಷ್ಟು ದೊಡ್ಡದಾಗಿ ವೈಡ್ ಆಗಿತ್ತು ಅಂದರೆ, ಇದು ಸಖತ್ ಹಳೆ ವರ್ಷದ ಆಲದ ಮರ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು ಆಲದ ಮರ. ಸೊ ಹಂಗೆ ದೇವಸ್ಥಾನ ಸುತ್ತ ಬಂದು ಒಂದು ವಿಡಿಯೋ ಮಾಡಿಕೊಂಡು ಬಂದ್ವಿ ಈ ಕಡೆ. ತುಂಬ ಚೆನ್ನಾಗಿತ್ತು. ದಯವಿಟ್ಟು ಯಾರಾದರೂ ಹೋಗೋರು ಅಲ್ಲಿ ಪ್ಲಾಸ್ಟಿಕ್ ಕವರ್ಸ್ನೆಲ್ಲ ಹಾಕಬೇಡಿ. ಇದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ನಾವು ಬಂದ್ವಿ. ಹಾಗೆ ಬಂದರೆ ನಾವು ಮೇನ್ ರೋಡಿಗೆ ಜಾಯಿನ್ ಆದ್ವಿ. ಮೇನ್ ರೋಡಿಗೆ ಬರಬೇಕಾದ್ರೆ ಇಲ್ಲಿ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇದೆ. ತುಂಬ ಹಳೇದು, ಚೆನ್ನಾಗಿದೆ. ಸೊ ನಾವು ಅದು ಮುಗಿಸ್ಕೊಂಡು ಮೈಸೂರು ರೋಡ್ಗೆ ಜಾಯಿನ್ ಆದ್ವಿ. ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅದೇನೆ. ಸೊ ನಾವು ಹಾಸನಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ಲೆಫ್ಟಲ್ಲಿ ಸಿಗುತ್ತೆ ಇದು. ಆರ್ಚಿಂದ ಒಳಗಡೆ ಬಂದರೆ 2 ಕಿಲೋಮೀಟರ್ಸ್. ರೋಡ್ ಕೂಡ ತುಂಬ ಚೆನ್ನಾಗಿದೆ. ಬೆಟ್ಟಕ್ಕೆ ಹೋಗೋರು ಕಾರು, ವೆಹಿಕಲ್, ನಿಮ್ದು ಏನೇ ಓನ್ ವೆಹಿಕಲ್ ಇದ್ರೂ ಓನ್ ವೆಹಿಕಲಲ್ಲಿ ಹೋಗ್ಬೋದು. ಬಟ್ ನಾವು ಇವತ್ತು ಸ್ಟೆಪ್ಸ್ ಹತ್ಕೊಂಡು ಹೋಗೋಣ, ಮೆಟ್ಲುಗಳು ಹತ್ಕೊಂಡು ಹೋಗೋಣ ಅಂತ ಅಲ್ಲೇ ಒಳಗಡೆ ಲೆಫ್ಟಿಗೆ ಬಂದರೆ, ಸೇಮ್ ಹೋಗೋ ರೋಡಲ್ಲೇ ಲೆಫ್ಟಿಗೆ ಬಂದರೆ ಈ ಥರ ಸ್ಟೆಪ್ಸ್ ಸಿಗುತ್ತೆ. ಸ್ಟೆಪ್ಸ್ಗಿಂತ ಮುಂಚೆ ಸ್ವಲ್ಪ ರೋಡ್ ಇದೆ. ಅಲ್ಲಿ ಮುಗಿಸ್ಕೊಂಡು ನಮ್ಮ ವೆಹಿಕಲ್ನ ಪಾರ್ಕ್ ಮಾಡ್ಕೊಂಡು ಬಂದರೆ ಫಸ್ಟ್ ಇಲ್ಲಿ ಒಂದು ಗಣೇಶಂದು ಗುಡಿ ಥರ ಮಾಡಿದ್ದಾರೆ. ಚೆನ್ನಾಗಿದೆ ಸುತ್ತ. ಇಲ್ಲಿ ಗಣೇಶನಿಗೆ ಕೈ ಮುಕ್ಕೊಂಡು ಸ್ಲಿಪ್ಪರ್ ರಿಮೂವ್ ಮಾಡೋರು ಅಲ್ಲೇ ಮಾಡ್ಬೋದು, ಇಲ್ಲ ಮೇಲ್ಗಡೆವರೆಗೂ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದು. ಸೊ ಗಣೇಶನಿಗೆ ಕೇಳ್ಕೊಂಡ್ಬಿಟ್ಟು ಹೊರಟ್ವಿ. ಗಣೇಶನಿಗೆ ಕೇಳ್ಕೊಂಡು ಮೇಲ್ಗಡೆ ಹೊರಡಬೇಕಾದ್ರೆ ಅರ್ಧ ದೂರಕ್ಕೆ ಹೋದ್ಮೇಲೆ ಗೊತ್ತಾಯಿತು ಇಲ್ಲೆಲ್ಲ ಚಿರತೆಗಳು ಬಂದಿದೆ, ಚಿರತೆಗಳಿದೆ, ಹುಷಾರು ಅಂತ ಯಾರೋ ಒಬ್ರು ಸಿಕ್ಕಿದ್ರು, ಅವ್ರು ಹೇಳಿದ್ರು. ಸೊ ಅಲ್ಲಿಂದ ಸ್ವಲ್ಪ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಆಲ್ಮೋಸ್ಟ್ ಇದು 1500 ಸ್ಟೆಪ್ಸ್ ಇದೆ ಅಂತ ಅನ್ಕೋತೀನಿ. ಎಕ್ಸಾಕ್ಟಾಗಿ ಎಷ್ಟಿದೆ ಅಂತ ಗೊತ್ತಿಲ್ಲ, ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಈ ಪ್ರತಿಯೊಂದು ಮೆಟ್ಲುಗಳ ಮೇಲೆ ಯಾರ್ಯಾರು ಸ್ಪಾನ್ಸರ್ ಮಾಡಿದ್ದಾರೆ ದೇವಸ್ಥಾನಕ್ಕಾಗಿರ್ಬೋದು, ಇದ್ರ ರಿನೋವೇಷನ್ಗಾಗಿರ್ಬೋದು, ಅವ್ರದ್ದು ಹೆಸ್ರುಗಳನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಅವರ ಹೆಸ್ರುಗಳೆಲ್ಲ ಕಾಣಿಸುತ್ತೆ. ಫಸ್ಟ್ ಇದು ತುಂಬ ಕ್ಲಿಯರ್ ಆಗಿತ್ತು ಸ್ಟೆಪ್ಸ್ ಎಲ್ಲ, ತುಂಬ ಹಿಂದೆ ಎಲ್ಲ ಹೋದಾಗ. ಇವಾಗ ಜಾಸ್ತಿ ಹೋಗೋದು ಕಡಿಮೆ ಅನಿಸುತ್ತೆ, ಅದಕ್ಕೆ ಫುಲ್ಲು ಹುಲ್ಲು ಅದು ಇದು ಎಲ್ಲ ಬೆಳೆದ್ಬಿಟ್ಟಿತ್ತು. ಸೊ ಈ ಥರ ಪೊಟ್ರೆನಲ್ಲಿ ಎಲ್ಲ ಚಿರತೆ ಮರಿ ಇರುತ್ತೆ ಅಂತ ನೋಡ್ಕೊಂಡು ಹೋಗ್ತಾ ಇದ್ವಿ. ಸೊ ಅದಕ್ಕೆ ಸ್ವಲ್ಪ ಮೆಟ್ಲು ಹತ್ತುತ್ತಾ ಸುಸ್ತಾಯ್ತು. ಆ್ಯಕ್ಚುಲಿ ಇದು ತುಂಬ ಹಳೆ ವಿಡಿಯೋ. ಆವಾಗ ತುಂಬ ಚಳಿ ಇತ್ತು ಅಂತ ಅಂದ್ಬಿಟ್ಟು ಫುಲ್ ಎಲ್ಲ ಕವರ್ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಆಮೇಲೆ ತುಂಬ ಸೆಕೆ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಸ್ವೆಟರ್ಸ್ನೆಲ್ಲ ರಿಮೂವ್ ಮಾಡಿ ಎತ್ತಿಟ್ಟು ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ಬೋದು, ಆರಾಮಾಗಿ ಹತ್ಬೋದು. 20 ಮಿನಿಟ್ಸ್ 15 ಮಿನಿಟ್ಸಲ್ಲೆಲ್ಲ ಕೂಡ ಸ್ಟೆಪ್ಸ್ನ ಹತ್ಬೋದು. ಚೆನ್ನಾಗಿದೆ. ಅದಕ್ಕೆ ಇಲ್ಲಿ ನನ್ನ ಮಗಳು ಹೇಳ್ತಾ ಇದ್ಲು, ಅಮ್ಮ ಇಲ್ಲೇನಾದರೂ ಚಿರತೆ ಬಂದರೆ ನನ್ನನ್ನು ಅಪ್ಪನೂ ತಿನ್ನಲ್ಲ, ನಿನ್ನನ್ನೇ ತಿನ್ನೋದು. ಯಾಕೆಂದರೆ ನಮ್ಮನ್ನು ತಿಂದರೆ ಬರೀ ಒಂದಿನ ಮಾತ್ರ ಆಗುತ್ತೆ ಅದಕ್ಕೆ ಫುಡ್ಡು, ನಿನ್ನನ್ನು ತಿಂದರೆ ಒಂದು ವಾರದವರೆಗೂ ಫುಡ್ಡು ಅದಕ್ಕಾಗುತ್ತೆ ಅಂತ ಜೋಕ್ ಮಾಡ್ಕೊಂಡು ಭಯ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲೇನು ನೋಡ್ತಾ ಇದ್ದೀರಾ, ಇಲ್ಲಿ ನಾನ್ ವೆಜ್ ಮಾಡ್ತಾರೆ. ನಾನ್ ವೆಜ್ ಅಲ್ಲೇ ಮಾಡಿ ಎಡೆ ಇಟ್ಟು ಪೂಜೆ ಮಾಡಿ ಹೋಗ್ತಾರೆ. ಇಲ್ಲಿ ಮಾತ್ರ ಅಷ್ಟೇ ನಾನ್ ವೆಜ್ ಮಾಡೋದು, ಮೇಲೆಲ್ಲ ಮಾಡಲ್ಲ. ಮೇಲೆ ಕಂಪ್ಲೀಟ್ ವೆಜ್ಜು. ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಇಲ್ಲಿ ಕೆಲವರು ಕೋಳಿ ಒಪ್ಸೋರೆಲ್ಲ ಒಪ್ಪಿಸ್ಕೊಂಡು ಹೋಗ್ತಾರೆ. ಇದು ಒಂದು ಬಂಡೆ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ, ಫ್ರೆಂಡ್ಸು ಎಲ್ಲರೂ ಒಟ್ಟಿಗೆ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ಒನ್ ಡೇ ಔಟು, ಸಿಂಪಲಾಗಿ ಒನ್ ಡೇ ಔಟಿಗೆ ತುಂಬ ಚೆನ್ನಾಗಿರುತ್ತೆ. ಮನೆಯಿಂದ ಫುಡ್ ಮಾಡ್ಕೊಂಡು ಹೋಗ್ಬೋದು.
ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಬರೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಸ್ಟೆಪ್ಸ್ ಹಾಫ್ ಆಗಿದೆ ಅನಿಸುತ್ತೆ, ಇನ್ನೂ ಅರ್ಧ ದೂರ ಇದೆ. ನನ್ನ ಮಗಳು ಅಲ್ಲೇ ಮಲ್ಕೊಂಡು ಎದ್ದು ಬರ್ತಾ ಇದ್ದಾಳೆ. ಸೊ ಇಲ್ಲೊಂದು ಫೋಟೋ ತೊಗೊಳ್ಳೋಣ ಅಂತ ಫೋಟೋ ತೊಗೊಂಡ್ವಿ. ನೆಕ್ಸ್ಟ್ ಮತ್ತೆ ಹೋಗಬೇಕು, ಇನ್ನೊಂದು ಅರ್ಧ ದೂರ ಇದೆ. ಕೆಲವು ಕಡೆ ಒಂದು ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಫುಲ್ಲು ಆ ಮರ ಗಿಡಗಳು ಏನಿದೆ, ಸ್ವಲ್ಪ ಮುಳ್ಳಿನ ಮರಗಳೆಲ್ಲ ಇದೆ, ಅದು ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಆಗಿಬಿಟ್ಟಿತ್ತು. ಅಲ್ಲಿ ಸ್ವಲ್ಪ ಭಯ ಆಯಿತು. ಅದು ಬಿಟ್ಟರೆ ಇನ್ನೇನು ಇಲ್ಲ. ತುಂಬ ಸುಸ್ತಾಗ್ತಾ ಇದ್ದಿದ್ದರಿಂದ ಕುತ್ಕೊಂಡು ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಾವು ಕಾಲೇಜ್ ಡೇಸಲ್ಲಿ ಜಾಸ್ತಿ ಬರ್ತಾ ಇದ್ವಿ ಇಲ್ಲಿಗೆ. ಆಮೇಲೆ ಕಾಲೇಜ್ ಡೇಸ್ ಆದಮೇಲೆ ಬರೋದು ಕಡಿಮೆ ಆಗಿತ್ತು. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ವಿ. ನನ್ನ ಫ್ರೆಂಡ್ ಒಬ್ಳು ಲಕ್ಷ್ಮಿ ಅಂತ ಇದ್ಲು, ಅವ್ರ ಬ್ರಾಹ್ಮಿನ್ಸು, ಅವರೇ ನನಗೆ ಈ ಪ್ಲೇಸ್ ಎಲ್ಲ ತೋರಿಸ್ಕೊಟ್ಟಿದ್ದು. ಸೊ ಈ ವಿಡಿಯೋ ಮಾಡ್ಕೋಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲರದು ನೆನಪಾಗ್ತಾ ಇತ್ತು. ಸರಿ ಸುಸ್ತಾಗ್ತಾ ಇತ್ತು. ಸ್ಟೆಪ್ಸ್ ಹತ್ಕೊಂಡು ಬಂದಿದ್ದು, ಇನ್ನೇನು ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ಸಿಕ್ಬಿಡುತ್ತೆ. ನಾನು ನಿಧಾನಕ್ಕೆ ನಡ್ಕೊಂಬರ್ತಾ ಇದ್ದೆ ಅಂತ ನನ್ನ ಕೈ ಹಿಡ್ಕೊಂಡು ನಾಯಿ ಥರ ಎಳ್ಕೊಂಬರ್ತಾಯಿದ್ರು. ಹಿಂಗೆ ಬಿಟ್ಟರೆ ಇನ್ನೂ 1 hour ಆಗುತ್ತೆ ಅಂತ ಅಂದ್ಬಿಟ್ಟು. ಮೇಲ್ಗಡೆಯಿಂದ ಕೆಳಗಡೆ ವ್ಯೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಬಂದ್ವಿ, ದೇವಸ್ಥಾನದ ಹಿಂಭಾಗದಿಂದ ಹೋಗ್ತೀವಿ ದೇವಸ್ಥಾನದೊಳಗಡೆ. ಸೊ ನಾವು ಹೋಗಿದ್ದು ಶನಿವಾರ, ಐ ಥಿಂಕ್ ಶನಿವಾರನೋ ಮಂಡೇನೋ ಇರಬೇಕು. ಸೊ ಅಷ್ಟೊಂದು ಜನ ಇರಲಿಲ್ಲ, ಸ್ವಲ್ಪ ಜನ ಕಡಿಮೆ ಇದ್ದರು. ಬಟ್ ಜನ ಇದ್ದೇ ಇರ್ತಾರೆ ಇಲ್ಲಿ. ಕರೆಕ್ಟಾಗಿ ಒಳಗಡೆಗೆ ಬಂದ್ವಿ. ದೇವರಿಗೆ ಅಲಂಕಾರ ಮಾಡ್ತಾ ಇದ್ದಾರೆ ಅಂತ 10 ನಿಮಿಷ ಟೈಮ್ ಇತ್ತು. ಸೊ ಸುಮ್ಮನೆ ಕುತ್ಕೊಂಡಿದ್ವಿ. 10 ನಿಮಿಷ ಆದಮೇಲೆ ಇಲ್ಲಿ ಒಳಗಡೆ ಹೋಗ್ತೀವಿ. ಇಲ್ಲಿ ಕೆಳಗಡೆ ದೇವರು ಏನು ಕಾಣಿಸ್ತಾ ಇದೆ, ಇದು ಉದ್ಭವ ಆಗಿರೋದು. ಕೆಳಗಡೆ ಚಿಕ್ಕದಾಗಿ ಒಂದು ದೇವ್ರ ಕಲ್ಲಿದೆಯಲ್ಲ, ಈ ಕಲ್ಲು ಉದ್ಭವ ಆಗಿರೋದು. ಮೇಲಿರೋದು ಸ್ಟ್ಯಾಚುನ ಮಾಡಿರೋದು. ಸೊ ಇದು ಬೆಟ್ಟ, ಅಲ್ಲಿ ಏನಿದೆ ಬೆಟ್ಟದ ಬಂಡೆ ಕೆಳಗಡೆ ಇರೋದು. ತುಂಬ ಜನ ನೋಡಿರ್ತಾರೆ, ನೋಡಿಲ್ಲ ಅಂದವರು ಲೊಕೇಶನ್ನ ಪಿನ್ ಮಾಡಿರ್ತೀನಿ, ಹೋಗಿ ನೋಡ್ಬೋದು. ಹಾಸನಿಂದ ಜಸ್ಟ್ 22 ಕಿಲೋಮೀಟರ್ ಆಗುತ್ತೆ. ನೋಡಿ ಇಲ್ಲೇನಿದೆ ಕಲ್ಲು, ಇದು ಉದ್ಭವ ಆಗಿರೋದು. ಇದು ಮುಗಿಸ್ಕೊಂಡು ಹೊರಗಡೆ ತೀರ್ಥ ಎಲ್ಲ ಇಸ್ಕೊಂಡು ಗರುಡಗಂಬಗೆ ನಮಸ್ತೆ ಮಾಡಿಕೊಂಡು ಆಚೆ ಬಂದ್ವಿ. ದೇವಸ್ಥಾನದಿಂದ ಬಂದ್ಮೇಲೆ ಒಂದು 5 minutes ಕುತ್ಕೋಬೇಕಂತ ಹೇಳ್ತಾರಲ್ವ. ಸೊ ಕುತ್ಕೊಂಡು ರೆಸ್ಟ್ ಮಾಡೋಣ ಅಂತ ಬಂದ್ವಿ. ಹೊರಗಡೆಯಿಂದ ವ್ಯೂ ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಈಗಂತೂ ಹೆಣ್ಮಕ್ಳು ಕುಂಕುಮ ಇಟ್ಕೊಳಕ್ಕೆ ಮೊಬೈಲ್ ಸ್ಕ್ರೀನೇ ಸಾಕು ಅನಿಸುತ್ತೆ. ನಾನು ಕೂಡ ಮೊಬೈಲ್ ಸ್ಕ್ರೀನ್ ಯೂಸ್ ಮಾಡಿಕೊಂಡೆ, ಕುಂಕುಮ ಇಟ್ಕೊಂಡೆ. ಇದು ಮುಗಿಸ್ಕೊಂಡು ಒಂದು ಸುತ್ತ ಹಾಕ್ಕೊಂಡು ಮತ್ತೆ ಸ್ಟೆಪ್ಸ್ ಇಳ್ಕೊಂಡೇ ಬರಬೇಕಿತ್ತು ಕೆಳಗಡೆ. ಅಲ್ಲಿ ಚೌಲ್ಟ್ರಿ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ತುಂಬ ಜನ ಮದುವೆ ಎಲ್ಲ ಮಾಡ್ತಾರೆ, ಮುಡಿ ತೆಗ್ಸೋರು ಅವರೆಲ್ಲರೂ ಕೂಡ ತುಂಬ ಜನ ಇರ್ತಾರೆ. ನೋಡಿ ಮುಗಿಸ್ಕೊಂಡು ಮತ್ತೆ ಸ್ಟೆಪ್ಸ್ ಕೆಳಗಡೆ ಇಳಿತಾ ಇದ್ದೀವಿ. ಮತ್ತು ಇಲ್ಲಿ ಇನ್ನೊಂದು ಏನಂದರೆ, ಕೆಲವರು ಹರಕೆ ಕಟ್ಕೊಂಡಿರ್ತಾರೆ. ಅಂದರೆ ಪರ್ಟಿಕ್ಯುಲರಾಗಿ ಇಂಥ ಮಗುನೇ ಬೇಕು, ಅಂಥ ಮಗುನೇ ಬೇಕು, ಮಗು ಆಯಿತು ಇಲ್ಲ ಹೆಣ್ಣು ಮಗು ಆಯಿತು ಇಲ್ಲ ಗಂಡು ಮಗು ಆಯಿತು ಅಂದರೆ ಸ್ಟೆಪ್ಸ್ ಮೆಟ್ಲು ಹತ್ಕೊಂಡು ಬಂದು ದರ್ಶನ ಮಾಡ್ತೀನಿ ಅಂತೆಲ್ಲ ಹರಕೆ ಕಟ್ಕೊಂಡಿರ್ತಾರೆ. ಅಂಥವ್ರು ಜಾಸ್ತಿ ಮೆಟ್ಲು ಹತ್ತುತ್ತಾರೆ ಅಂತ ನಾ ಕೇಳ್ಪಟ್ಟಿದ್ದೀನಿ. ಸೊ ಮೆಟ್ಲು ಇಳ್ಕೊಂಡು ಬಂದು ಕೆಳಗಡೆ ಇನ್ನೊಂದು ದೇವಸ್ಥಾನ ಇದೆ, ಲಕ್ಷ್ಮೀ ಜನಾರ್ದನ ಅಂತ. ಜಸ್ಟ್ ಕೆಳಗಡೆ 2 kilometers ಆಗುತ್ತೆ, ಬೆಟ್ಟದ ಕೆಳಗಡೆ ಊರೊಳಗಡೆ, ಹಳೆಕೋಟೆ ಊರೊಳಗಡೆ. ಅಲ್ಲೂ ಹೋಗಿ ಬಂದ್ಬಿಡೋಣ, ದರ್ಶನ ಮಾಡ್ಕೊಬರೋಣ ಅಂತ. ಆಮೇಲೆ ಇನ್ನೊಂದು ಹೇಳಬೇಕಿತ್ತು, ಓನ್ಲಿ ಓನ್ ವೆಹಿಕಲ್ ಅಲ್ಲ, ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ. ಹಾಸನಿಂದನೂ ಬಸ್ ಇದೆ, ಹಾಗೆ ಟ್ರೈನಲ್ಲಿ ಕೂಡ ಬರ್ಬೋದು. ಹಾಸನಿಂದ ಮಾವಿನಕೆರೆ ಬೆಟ್ಟ ಅಂದರೆ ಈ ಕಡೆ ಬರ್ತಾ ಇದ್ದೀವಿ. ಇದು ಮೇಯ್ನ್ ರೋಡು, ಇದು ಗೊತ್ತಲ್ಲ. ರೈಟ್ಗೆ ಹೋದರೆ ಹಾಸನ್ ಸಿಗುತ್ತೆ, ಲೆಫ್ಟಿಗೆ ಬಂದರೆ ಮೈಸೂರು ರೋಡು. ಸೊ ನಾವು ಸ್ಟ್ರೈಟ್ ಹೋಗಬೇಕು, ರೈಟು ತೊಗೋಬಾರ್ದು, ಲೆಫ್ಟ್ ತೊಗೋಬಾರ್ದು, ಸ್ಟ್ರೈಟ್ ಊರೊಳಗಡೆ ಹೋಗ್ತೀವಿ. ಬರೀ 1-2 kilometer ಆಗುತ್ತೆ ಅಷ್ಟೇ. ಅದು ಕೂಡ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಹೇಮಾವತಿ ಓಟೋದು ಸ್ಟೇ ಮಾರಿತಾ ಇರುತ್ತೆ. ಇದೆಲ್ಲ ನೀರಾವರಿ ಪ್ರದೇಶ ಆಗಿರೋದ್ರಿಂದ ಹೇಮಾವತಿ ಬ್ಯಾಕ್ ವಾಟರ್ದು ಸಣ್ಣ ಸಣ್ಣ ಚಿಕ್ಕದು ಸ್ಟ್ರೀಮ್ಸ್ ಥರ ಬರ್ತಾ ಇರುತ್ತೆ. ಕಾಲುವೆ ನೀರು ಅಂತ ಹೇಳ್ತೀವಿ ಅಲ್ವಾ, ಆ ಥರ ಬರ್ತಾ ಇರುತ್ತೆ. ಚೆನ್ನಾಗಿರುತ್ತೆ. ಒಂದು ಟೈಮ್ ಸೀಸನಲ್ಲಿ ನೀರಿದ್ದಾಗೆಲ್ಲ ಆಟಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀರು ಸ್ವಲ್ಪ ಗಲೀಜಾಗಿತ್ತು, ಹಾಗಾಗಿ ನಾವು ಆಟಾಡೋದಕ್ಕೆಲ್ಲ ಇಳಿಲಿಲ್ಲ. ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ.
ಇಲ್ಲಿ ಏನು ಟನಲ್ ಕಾಣಿಸ್ತಾ ಇದೆ, ವಾಟರ್ ಟನಲ್ಸ್, ಕೆಲವರು ಅಬ್ಸರ್ವ್ ಮಾಡಿರ್ಬೋದು. ಇದು ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರಂಗೆ ಹಾಸನ್ ಸಕಲೇಶ್ಪುರಕ್ಕೆ ಹೋಗ್ಬೇಕಾದ್ರೆ ಮೇಲ್ಗಡೆ ಹಾಸನ್ ವೆಲ್ಕಮ್ ಬೋರ್ಡ್ ಇದೆ ನೋಡಿ, ಅಲ್ಲಿಂದ ಕನೆಕ್ಟ್ ಆಗಿದೆಯಲ್ಲ ಟನಲ್ಲು, ಆ ಟನಲ್ ಮೋಸ್ಟ್ಲಿ ಮೈಸೂರವರೆಗೂ ಹೋಗುತ್ತೆ ಅನಿಸುತ್ತೆ. ವಾಟರ್ ಟನಲ್ ಇದಕ್ಕೂ ಕೂಡ ಮೇಲ್ಗಡೆ ಹೋಗ್ಬೋದು. ಅದ್ರೊಳಗಡೆ ನೀರು ಹರಿತಾ ಇರುತ್ತೆ. ಒನ್ ಟೈಮ್ ನೀರು ಜಾಸ್ತಿ ಇದೆ, ಮೇ ಬಿ ಅದು ಗೊರೂರು ಬ್ಯಾಕ್ ವಾಟ್ರಿಂದ ಕನೆಕ್ಟಿವಿಟಿ ಇರಬೇಕು ಅನಿಸುತ್ತೆ. ಅಲ್ಲಿಂದ ಒಂದೊಂದ್ಸರಿ ತುಂಬ ಹರಿತಾ ಇರುತ್ತೆ. ಹೌದು, ನಾವು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಇದು ಲಕ್ಷ್ಮೀ ಜನಾರ್ದನ ಅಲ್ಲ, ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಬನ್ನಿ ದೇವಸ್ಥಾನದೊಳಗಡೆ ಹೋಗೋಣ. ಇಲ್ಲಿ ನೋಡಿ ಲಕ್ಷ್ಮೀ ವೆಂಕಟರಮಣ, ಈ ಕಡೆ ಅಮ್ಮನವ್ರ ದೇವಸ್ಥಾನ ಇದೆ. ತುಂಬ ದೊಡ್ಡದಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇವಾಗ ಫುಲ್ ರಿನೋವೇಟ್ ಮಾಡಿದ್ದಾರೆ ದೇವಸ್ಥಾನನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿ ಒಂದು ಶನಿವಾರದೊತ್ತು ಪ್ರಸಾದ ಮಾಡಿ ಕೊಡ್ತಾರೆ, ಪುಳಿಯೋಗರೆ ಮತ್ತು ಮೊಸರನ್ನ. ತುಂಬ ಟೇಸ್ಟ್, ತುಂಬ ಚೆನ್ನಾಗಿರುತ್ತೆ. ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ದೇವಸ್ಥಾನ ಸುತ್ತ ಒಂದು ಸುತ್ತ ಹಾಕೋಣ ಅಂತ ಬಂದ್ವಿ. ಇಲ್ಲೂ ಕೂಡ ಒಂದು ಚೌಲ್ಟ್ರಿ ಥರ ಇದೆ, ಒಳಗಡೆ ಹಾಲ್ ಥರ ಮಾಡಿದ್ದಾರೆ. ಇನ್ನೊಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಬಾಕಿ ಇದೆ ಅನಿಸುತ್ತೆ, ಮಾಡ್ತಾ ಇದ್ದಾರೆ. ಸೊ ಇದನ್ನು ಮುಗಿಸ್ಕೊಂಡು ಬರೋಣ ಅಂತ ಒಂದು ಸುತ್ತ ಹಾಕ್ತಾ ಇದ್ದೀವಿ. ತುಂಬ ಬಿಸಿಲೇ ಇರಲಿಲ್ಲ ಅವತ್ತು, ಚೆನ್ನಾಗಿತ್ತು ದೇವಸ್ಥಾನದೊಳಗಡೆ. ಯಾರ್ಯಾರು ವಿಸಿಟ್ ಮಾಡಿಲ್ಲ ಒನ್ ಡೇ ಹೋಗಿ ಆರಾಮಾಗಿ ವಿಸಿಟ್ ಮಾಡ್ಬೋದು. ಅಲ್ಲೇ ಒಂದು ಬಾವಿ ಇತ್ತು, ಬಾವಿ ಮೇಲ್ಗಡೆ ಕೆಲವು ಮಕ್ಕಳೆಲ್ಲ ಬಗ್ ನೋಡ್ತಾರೆ ಅಂತ ಫುಲ್ ಐರನ್ ಗ್ರಿಲ್ಸ್ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಕಂಪ್ಲೀಟಾಗಿ ಹೊಸದಾಗಿ ರಿನೋವೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ ದೇವಸ್ಥಾನ. ಫಸ್ಟು ನಾವು ಹೋಗ್ಬೇಕಾದ್ರೆ ಇಷ್ಟು ದೊಡ್ಡದಾಗಿರಲಿಲ್ಲ ದೇವಸ್ಥಾನ, ಅದು ಹಳೆ ಕಾಲದ ದೇವಸ್ಥಾನ ಥರ ಇತ್ತು. ಈಗ ಸ್ವಲ್ಪ ಮಾಡರ್ನ್ ಆಗಿ ರಿನೋವೇಟ್ ಮಾಡಿದ್ದಾರೆ. ಆಮೇಲೆ ಇಲ್ಲೊಂದು ಮರ ಇದೆ, ತೋರಿಸ್ತೀನಿ ಬನ್ನಿ. ಈ ಮರ ಆಲ್ಮೋಸ್ಟ್ ಕಟ್ ಮಾಡಿದ್ದಾರೆ, ಜಸ್ಟ್ ಒಂದೇ ಒಂದು ಬ್ರಾಂಚ್ ಇರೋದಷ್ಟೇ. ಆ ಒಂದು ಬ್ರಾಂಚಿಂದ ಎಷ್ಟು ಚೆನ್ನಾಗಿ ಅದು ಮರ ಬಂದಿದೆ ಅಂದರೆ, ಅದು ಏನೋ ಒಂದು ಕಾಯಿ ಅಂತ ಹೇಳಿದ್ರು ಅದ್ರ ಹೆಸರು. ಸೊ ಈ ಕಾಯಿ ಹೆಸರು ನಿಮಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೊಸದಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.